ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಏನು ಕಾವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಸಮರ್ಥ ಶಾಮನೂರವರು ಎಲ್ಲಿ SPS ನಗರ ಸೇರಿದಂತೆ ಬಹುತೇಕವಾಗಿ ಏನು ದಾವಣಗೆರೆಯ ಒಂದು ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನೆಲೆ ನಮ್ಮ ಜೊತೆಗೆ ಏನು ಸಮರ್ಥ ಶಾಮನೂರು ಇದ್ದಾರೆ, ಯಾವ ರೀತಿ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ? ಭಾಳ ಚೆನ್ನಾಗ್ರಿ. ನೀವೇ ನಮ್ಮ ಜೊತೆ ಒಂದೆರಡು ಓಣಿ ಅಡ್ಡಾಡಿರ. ನೀವು ಚೂರು ಕ್ಯಾಮ್ರಾ ನಮ್ಮನ್ನಷ್ಟೇ ಅಲ್ಲ, ಚೂರು ಕ್ಯಾಮ್ರಾ ಸುತ್ತಿಸ್ರಿ, ಎಲ್ಲರೂ ಕಾಣ್ತಾರೆ ನಿಮಗೆ. ನಾವು ಬಂದಾಗ ಎಲ್ಲರೂ ಹೊರಗೆ ಬರ್ತಿದ್ದಾರೆ, ಅವ್ರ ಬೇಡಿಕೆಗಳು ಮುಂದೆ ಇಡ್ತಿದ್ದಾರೆ, ಆಮೇಲೆ ಕೆಲಸಗಳು ಆಗ್ತವೆ ಅಂತ ವಿಶ್ವಾಸ ಐತ್ರಿ. ಒಟ್ಟಾರೆಯಾಗಿ ಭಾಳ ಜನ ಏನು ನಿಮ್ಮ ಪಕ್ಷದವರೇ ಭಾಳ ಜನ ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು. ಏನು ಕ್ಯಾಲ್ಕುಲೇಷನ್ ಅದಿದೆ ಇದು? ಪ್ರತಿ ಎಲೆಕ್ಷನ್ ನೀವು ನೋಡಿರ, ಎಲ್ಲರಿಗೂ ಗೊತ್ತು ಯಾರ್ದು ಏನು ಕ್ಯಾಲ್ಕುಲೇಷನ್ ಇರ್ತೈತೆ. ಆಮೇಲೆ ಅದಕ್ಕಿಂತ ಮುಂದೆ ಏನಾರ ಹೇಳ್ಬೇಕಂದ್ರೆ ಪೈಲ್ವಾನ್ ಸಾಹೇಬರು ಆಮೇಲೆ ನಮ್ಮ ಅಪ್ಪಾಜಿನೂ ಒಂದು ಸುವರ್ಣ ನ್ಯೂಸ್ನಲ್ಲಿ ಒಂದು ಲೈವ್ ಇಂಟರ್ವ್ಯೂ ಮಾಡಲಿಲ್ರ? ಅಣ್ಣ ತಮ್ಮರಂಗೆ ಕಾಣಲಿಲ್ಲ, ಅಣ್ಣ ತಮ್ಮರೇ ಎಲ್ಲರೂ ರೀ. ಹ್ಞೂ ರೀ. ಒಟ್ಟಾರೆ ಏನು ಇನ್ನೊಬ್ರು ಅಬ್ದುಲ್ ಜಬ್ಬಾರ್ ಅವರು ಒಂದು ಪೋಸ್ಟನ್ನು ಮಾಡಿರ್ತಕ್ಕಂಥದ್ದು, ಏನು ನಾವು ಟಿಕೆಟ್ ಸಿಗಲಿಲ್ಲ ಅಂತ ಬೇಸರ ಇದೆ, ಆದರೆ ಹೈಕಮಾಂಡ್ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ ಅಂದರೆ ಪರೋಕ್ಷವಾಗಿ ನಾವು ಪಕ್ಷಕ್ಕೆ ಹೊಂದಾಣಿಕೆ ಆಗ್ತೀವಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಬಿಡ್ತಾರೆ? ಅದು ಡೆಫಿನೆಟ್ಲಿ ಕರೆಕ್ಟ್ ಸರ್. ಯಾಕಂದರೆ ನೀವು ನೋಡ್ತೀರಿ ಪ್ರತಿ ಎಲೆಕ್ಷನಲ್ಲಿ ಟಿಕೆಟಿನ ಆಸೆ ಎಲ್ಲರಿಗೂ ಇದ್ದೇ ಇರ್ತೈತಿ, ಅದರಲ್ಲೇನು ತಪ್ಪಲ್ಲ. ಆದರೆ ಒಂದ್ಸತಿ ಪಕ್ಷ ಏನಾರ ತೀರ್ಮಾನ ಮಾಡಿದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕ್ರಿ ಸರ್. ಒಗ್ಗಟ್ಟಾಗಿ ಮಾಡ್ತಾರ ಅನಿಸ್ತದೆ ಈ ಸಲ ನಿಮಗೆಲ್ಲ? ಡೆಫಿನೆಟ್ಲಿ ಸರ್. ಇರ್ಬೋದು ನಾನು ಚಿಕ್ಕವನಂತ, ಆದರೆ ಎಲ್ಲರೂ ನಾವು ಅಮ್ಮ ಅಪ್ಪ ಅಜ್ಜಿ ಅಜ್ಜ ಹಂಗೆ ನೋಡ್ತೀವಿ, ಯಾರು ನಮಗೆ ದುಷ್ಟು ಮಾಡಲ್ಲ ಅಂತಾನೆ ಅನ್ಕೊಂತೀವಿ. ಅದಾಗೆ ಆಗ್ತೈತೆ ರೀ, ಎಲ್ಲರೂ ನಮ್ಮವರೇ ರೀ. ಆಮೇಲೆ ಜಬ್ಬರ್ ಸಾಹೇಬ್ರು ಎಷ್ಟಕ್ಕೊಂದು ವರ್ಷದಿಂದ ಅಜ್ಜರ ಜೊತೆ ನೋಡಿ ನಾನು. ಈಗ ನೀವೇ ಅಲ್ಲಿ ಅಡ್ಡಾಡ್ತಿದ್ರೆ ಇದು ಜಬ್ಬರ್ ಸಾಹೇಬ್ರು ಒಂದು 30 ವರ್ಷ 40 ವರ್ಷ ನಮ್ಮ ವಯಸ್ಸು ತನಕಿಂತ ಡಬಲ್ ಮಾಡಿದ್ರೂ ಅಷ್ಟು ಸೇವೆ ಮಾಡ್ಯಾರಿ ಕಾಂಗ್ರೆಸ್ ಪಕ್ಷಕ್ಕೆ, ಮಾಡ್ತಾರೆ. ಹೆಚ್ಚಾಗಿ ವೈರಲ್ಗಳ ಕಾಟ ಜಾಸ್ತಿ ಆಗಿದೆ. ವಿಶೇಷವಾಗಿ ಹಣದ ಒಂದು ಪೆಂಡಿ ಹಿಡ್ಕೊಂಡಂಥ ವೈರಲ್ಗಳು ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ವೈರಲ್ ಫೋಟೋಗಳು ವೈರಲ್ ಮಾಡ್ತದ್ದು, ಕಾಂಗ್ರೆಸ್ ಅಭ್ಯರ್ಥಿಗಳು ಫೋಟೋಗಳು ವೈರಲ್ ಮಾಡ್ತಕ್ಕಂಥದ್ದು ಜಾಸ್ತಿ ವೈರಲ್ ಮಾಡ್ತಿದ್ದಾರೆ. ಫೋಟೋಗಳು ಹಣ ಹಿಡಿದ ಹಣದ ಶಕ್ತಿ ಜಾಸ್ತಿ ಇದೆ, ಬಡವರ ಶಕ್ತಿ ಕಡಿಮೆ ಇದೆ ಅಂತ ಹೇಳಿ ಯಾರು ನಾವ್ರ ಅವ್ರು ಮಾಡ್ತಾ ಇದ್ದಾರೆ. ಬೇರೆದವರು ಅವ್ರು ಮಾಡ್ತಿರೋದು ಯಾವಾಗಲೂ ನಾನು ಯುವಕನಾಗಿ ಹೇಳ್ತೀನಿ, ಲಾಜಿಕ್ ಇರಲ್ಲ. ಲಾಜಿಕ್ ವಿಭಿನ್ನ. ಅವರು ಬೆರಳು ತೋರಿಸೋದು ನಾವು ನೋಡ್ತಿದ್ದೀವಿ. ಅವ್ರು ಫೈಲ್ ಮಾಡ್ಯಾರ, ಅವ್ರದ್ದು ಎಷ್ಟು ಇನ್ಕಮ್ ಐತಿ, ಎಷ್ಟು ಟೋಟಲ್ ಆ್ಯಸೆಟ್ಸ್ ಇದಾವೆ, ಎಷ್ಟು ಸಾಲ ಮಾಡ್ಯಾರ, ಅವ್ರದ್ದು ನೋಡ್ರಿ, ನಂದು ನೋಡ್ರಿ. ಈಗ ಇನ್ನೊಂದು ಹೇಳ್ತೀನಿ, ನ್ಯೂಸ್ನಲ್ಲಿ ಒಂದು ಕಾನ್ಸೆಪ್ಟ್ ಇರ್ತೈತಿ, ಫಾಲ್ಸ್ ಇಕ್ವಿವಲೆನ್ಸಿ ಅಂತ. ಯಾರು ಏನಾರ ಅಂದರೆ ಒಂದು ಕ್ಯಾಮ್ರಾ ಹಾಕೋದು, ಮೈಕ್ ಬಾಯ್ನಲ್ಲಿ ಇಡೋದು, ಅದು ಚೂರು ತಪ್ಪಾಗ್ತತಿ ಅಂತ ನಾನು ನಂಬ್ತೀನಿ ರೀ. ಇದು ಜರ್ನಲಿಸಮ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ಎವಿಡೆನ್ಸ್ ಏನೈತಿ, ಎವಿಡೆನ್ಸ್ ಎಲ್ಲ ಕ್ಯಾಂಡಿಡೇಟ್ಸ್, ಇಷ್ಟಕ್ಕೊಂದು ಕ್ಯಾಂಡಿಡೇಟ್ಸ್ ಇದಾರಲ್ರಿ, ಎಲ್ಲರೂ ಅವ್ರ ಆಸೆಟ್ಸ್ ಏನೈತಿ ಡಿಕ್ಲೇರ್ ಮಾಡ್ಯಾರ. ಅದನ್ನು ದಯವಿಟ್ಟು ನೋಡ್ರಿ. ನಮ್ಮ ಅಪೋನೆಂಟ್ಸು ನಮ್ಗಿಂತಾನೆ ಶ್ರೀಮಂತರು, ಆದ್ರೇನು ನಮಗೆ ಹಿಂಗೆ ಅಂತಿದ್ದಾರೆ. ಏನನ್ನ ಅದು ಸುಳ್ಳಾಗಲಿಲ್ಲ. 26 ಏನು ಕೊನೆಯ ದಿನ ಅದೇ ಏನು ನಾಮಪತ್ರ ವಾಪಸ್ ಏನಾರು ಇಲ್ಲಿ ಬದಲಾವಣೆ ಆಗೋತಕ್ಕ ಸಾಧ್ಯತೆ ಏನಾರ ಸರ್ ನಿಮ್ಗೆ? ನಿಮ್ಮ ಸಸ್ಪೆನ್ಸ್ನಲ್ಲಿ ಇಡೋಣ ಅಂತ ನಾವು. ಆಗತ್ತೆ ರೀ ಸರ್, ಆಯ್ತು. ಎಲ್ಲರೂ ನಮ್ಮವರೇ, ಎಲ್ಲರೂ ಒಂದೇ ಮನೆ. ಈಗ ಕಾಂಗ್ರೆಸ್ ಪಕ್ಷ ಯಾಕೆ ಬೆಸ್ಟ್ ಪಕ್ಷ, ಯಾಕೆ ಗೆಲ್ಲೋ ಪಕ್ಷ ಅಂದರೆ ನೀವೇ ನೋಡ್ರಿ, ಎಲ್ಲ ವರ್ಗದ ಜನ ಇದ್ದಾರೆ, ಎಲ್ಲ ವರ್ಗದ ಅಮ್ಮರಿದ್ದಾರೆ, ಎಲ್ಲರೂ ನಮಗೆ ಆಶೀರ್ವಾದ ಕೊಡ್ತಿದ್ದಾರೆ. ನಾವು ಗೆದ್ದೇ ಗೆಲ್ತೀವಿ ರೀ ಸರ್. ಥ್ಯಾಂಕ್ ಯು ಸರ್. ನೋಡ್ತಾ ಇರ್ಬೋದು, ಸಮರ್ಥ ಅವರ ಒಂದು ಮಾತು. ಎಲ್ಲ ಜಾತಿ ಜನಾಂಗದ ಜನ ನಮ್ಮ ಜೊತೆಗಿದ್ದಾರೆ, ಈ ರೀತಿ ನಮಗೆ ಏನು ಒಳ್ಳೆಯದಾಗ್ತದೆ. ವಿಶೇಷವಾಗಿ ಅಬ್ದುಲ್ ಜಬ್ಬಾರ್ ಅವರು 40 ವರ್ಷಗಳಿಂದ ಪಕ್ಷದಲ್ಲಿ ದುಡಿದಿದ್ದಾರೆ. ಅವರು ಕೂಡ ಈಗ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಒಂದು ಹೊಸ ಬೆಳವಣಿಗೆ ಅಂತೇಳಿ ಮಾತನ್ನು ಸಮರ್ಥ ಶಾಮನೂರವರು ಹೇಳ್ತಾರೆ. ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.